ಕಾಂಗ್ರೆಸ್ನಲ್ಲಿ ಏನಾಗ್ತಿದೆಯೋ ಏನೋ, ಮಾತು ಮಾತು ಮಾತು, ಅಶಿಸ್ತು ಸಮಯ ಮೀರಿಸಿದೆ. ಒಬ್ಬರ ಬಳಿಕ ಒಬ್ಬರು ಅನುದಾನಕ್ಕಾಗಿ ತಗಾದೆ ತೆಗಿತಾ ಇದ್ದಾರೆ. ನಿನ್ನೆ BR ಪಾಟೀಲ್ ಕಾಗೆ, ಇವತ್ತು ಬೇಳೂರು ಗೋಪಾಲಕೃಷ್ಣರನ್ನ ಕರೆದು ಹಿರಿತನ ನೆನಪಿಸಿ CM ಹಿತವಚನ ನೀಡಿದ್ದಾರೆ. ಅದು ಮುಗೀತು ಅನ್ನೋ ಹೊತ್ತಿಗೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಸಂಬಂಧ ಸಚಿವ ತಿಮ್ಮಾಪುರೆ ಗಡುವು ನೆನಪಿಸಿದ್ದಾರೆ. ರಾಜ್ಯದಲ್ಲಿ ಮಳೆ, ಕಾಂಗ್ರೆಸ್ನಲ್ಲಿ ನಿತ್ಯವೂ ರಗಳೆ, ಮುಗಿಯದ ಪುರಾಣಕ್ಕೆ ನಿತ್ಯವೂ ಹೊಸ ಕ್ಯಾರೆಕ್ಟರ್ಗಳ ಪ್ರವೇಶ ಆಗ್ತಿದೆ. ಒಬ್ಬರ ನಂತರ ಒಬ್ರು ಸರಣಿಯಾಗಿ ಮಾತಿನ ಮಿಸೈಲ್ಗಳನ್ನ ಬಿಡುತ್ತಿದ್ದಾರೆ. ಆಗುತ್ತೋ ಇಲ್ಲವೋ ಅಷ್ಟೇ ಹೇಳಿ, ಹಸ್ತದೊಳಗೆ ಅನುದಾನ ಕುಸ್ತಿ. BR ಪಾಟೀಲ್ ಕಾಗೆ ಕರೆದು ಬುದ್ಧಿ ಹೇಳಿದ ಸಿದ್ದರಾಮಯ್ಯ. ಒಳಗೊಳಗೆ ಕುದೀತಾ ಇದ್ದ ಈ ಅಗ್ನಿ ವಾರದ ಹಿಂದೆ ಸ್ಫೋಟ ಆಗಿತ್ತು. ಅಂಕುಶ ಇಲ್ಲದ ಮಾತಿಗೆ ಬೆಂಡಾದ CM ನಿನ್ನೆ ಈ ಇಬ್ಬರು ನಾಯಕರನ್ನ ಮನೆಗೆ ಕರೆಸಿ ಹಂಗ್ ಮಾಡಬೇಡ್ರಪ್ಪ, ಸರ್ಕಾರ ಕೆಟ್ಟ ಹೆಸರು ಬರ್ತಾದೆ ಅಂತ ಬುದ್ಧಿ ಹೇಳಿದ್ದಾರೆ. BR ಪಾಟೀಲ್, ರಾಜು ಕಾಗೆ, ಏನಿದೆಲ್ಲ? ಸರ್, ನಮ್ಮ ಪತ್ರಗಳಿಗೆ ಸಚಿವರು ಸ್ಪಂದಿಸ್ತಿಲ್ಲ, ಏನ್ ಮಾಡ್ಬೇಕು ಹೇಳಿ? ನಮ್ದು ಅಷ್ಟೇ, ಜನರ ಕೆಲಸ ಕಾರ್ಯ ಅಂಥೇಳಿ ಪತ್ರ ಕೊಟ್ರೆ ಕ್ಯಾರೆ ಅನ್ನಲ್ಲ. ಪಾಟೀಲ್ ಕೇಳಿಲಿ, ಅನುದಾನದ ವ್ಯವಸ್ಥೆ ಮಾಡ್ಸೋಣ. ಅಲ್ರಿ, ಮಂತ್ರಿಗಳು ಹೀಗ್ ಮಾಡಿದ್ರ ಜನರಿಗೆ ಏನ್ ಹೇಳ್ಬೇಕು? ನೀವ ಹೇಳ್ರಿ. ನಮ್ಮ ಪತ್ರಗಳಿಗೆ ಬೆಲೆ ಕೊಡದಿದ್ರೆ ಹ್ಯಾಕ್ ಕೆಲಸ ಮಾಡೋದು? ಎಲ್ಲ ಸರಿ ಹೋಗುತ್ತೆ, ಸರಿ ಮಾಡ್ಕೊಂಡು ಹೋಗೋಣ. ಏನೇ ಸಮಸ್ಯೆಗಳಿದ್ರೂ ಸರಿ ಆಗ್ತದೆ. CM ಸಾಹೇಬ್ರ, ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಅಗತ್ಯ ಐತಿ. ಆಯ್ತಪ್ಪ, ಬೇಕಿದ್ರೆ ಸಚಿವರ ಜೊತೆ ಸಭೆ ನಡೆಸಿ ಹೇಳ್ತೀನಿ, ವ್ಯವಸ್ಥೆ ಮಾಡೋಣ. ವಸತಿ ಇಲಾಖೆ ಮನೆಗಳು ಬೇಕಾದವರಿಗೆ ಹಂಚಿಕೆ ಮಾಡೋದಾ? ನಮ್ಮ ಪತ್ರಕ್ಕೆ ಏನ್ ಮರ್ಯಾದೆ? ಇಲ್ಲೇನ್ ಹೇಳಿ? ಹಣ ತಗೊಂಡು ಹಂಚಿಕೆ ಮಾಡೋದಾದ್ರೆ ಏನಿದು? ಮೊದಲು ಕೇಳಪ್ಪ, ಶಾಸಕರಿಗೆ ಮೊದಲು ಆದ್ಯತೆ ಕೊಡ್ರಿ ಅಂತ ಹೇಳ್ತೀನಿ, ನಾನೇ ಹೇಳ್ತೀನಿ. ನೀವು ಸುಮ್ಮನೆ ಬಹಿರಂಗವಾಗಿ ಮಾತನಾಡಬೇಡಿ, ಸರ್ಕಾರದ ವರ್ಚಸ್ಸಿಗೆ ಧಕ್ಕೆ ಆಗ್ತದೆ. ನೀವು ಮಾತಾಡೋದು BJP JDSನವರು ಅದೇ ದೊಡ್ಡದು ಮಾಡ್ತಾ ಹೋಗ್ತಾ ಇದ್ದಾರೆ, ಇದೆಲ್ಲ ನಿಮಗೂ ಗೊತ್ತಿದೆ. ಇದು ನಿನ್ನೆ ರಾತ್ರಿ ನಡೆದ ಮಾತುಕತೆಯ ವಿವರ. ಮುಂದಿನ ದಿನಗಳಲ್ಲಿ ಸರಿ ಹೋಗಲಿದೆ ಅನ್ನೋ ಭರವಸೆ ಇಟ್ಕೊಂಡು ಬಂದ ಶಾಸಕ BR ಪಾಟೀಲ್ ಸಮಾಧಾನದಿಂದ ಎಲ್ಲ ವಿಚಾರ ಕೇಳಿದ್ದಾರೆ. ಏನ್ ಕ್ರಮ ಕೈಗೊಳ್ತಾರೆ ನೋಡೋಣ ಅಂತ ಗೋಡೆ ಮೇಲೆ ದೀಪ ಇಟ್ರು. ನಿನ್ನೆ ಅವರಿಬ್ರು ಭೇಟಿಯಾಗಿ ಬಂದ ಬಳಿಕ ಇವತ್ತು ಅವರ ಮಾತಿಗೆ ತಾಳ ಕುಟ್ಟಿದ್ದ ಶಾಸಕ ಬೇಳೂರು ಗೋಪಾಲಕೃಷ್ಣಗೂ ಕರೆದು CM ಬುದ್ಧಿ ಹೇಳ್ಕಳಿಸಿದ್ದಾರೆ. ಅವರ ಬರ್ಲಿಕ್ಕೆ ಕಾಲ್ ಮಾಡಿದ್ರು, ಬಂದಿದ್ದೀನಿ. ಬಂದ ತಕ್ಷಣ ಸ್ವಲ್ಪ ಹೊತ್ತು ಕೂತ್ಕೊಂಡು ಚರ್ಚೆ ಮಾಡಿದ್ದೀವಿ. ಏನೇನು ಈ ತರ ಘಟನೆಗಳು ಏನಂತ ಕೇಳಿದ್ರು, ಬಿಟ್ರೆ ಬೇರೆ ಏನು ಕೇಳಲಿಲ್ಲ. ಈ ತರ ಘಟನೆ ಆಗದಂಗೆ ನೋಡ್ಕೋಬೇಕಪ್ಪ, ನೀನು ಒಬ್ಬ ಸೀನಿಯರ್ ಇದೆಯಾ ಅಂತಲೂ ನನಗೆ ಹೇಳಿದ್ದಾರೆ. ಅಲ್ಲ, ಯಾವ್ದಾದ್ರು ಹೇಳಿಕೆ ಕೊಡೋದಾದ್ರೆ ನನಗೆ ಏನಾರು ಇದ್ರೆ ನನ್ನ ಗಮನಕ್ಕೆ ತರ್ರಪ್ಪ, ನಾನು ಮಾಡ್ಕೊಡ್ತೀವಿ, ಅದೆಲ್ಲ ಹೇಳಿಕೆ ಕೊಡಬೇಡಿ ಅಂತಲೂ ಹೇಳಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಇನ್ನು ಇದೇ ವಿಚಾರವಾಗಿ DCM DKಶಿ ಕೂಡ ಮಾತನಾಡಿದ್ರು. ಪಕ್ಷದ ಅಧ್ಯಕ್ಷನಾಗಿ ನನ್ನ ಜೊತೆನೂ ಮಾತಾಡಿದ್ದಾರೆ, ಜಮೀರ್ ಜೊತೆಗೂ ಮಾತಾಡ್ತೀನಿ, ವರಿಷ್ಠರು ಬರ್ತಿದ್ದಾರೆ, ಒಬ್ರಿಗೊಬ್ರು ಅಂತಲ್ಲ ಎಲ್ರ ಬಳಿಯೂ ಮಾತನಾಡ್ತಾರೆ ಅಂದ್ರು. ನಾನು ಚೀಫ್ ಮಿನಿಸ್ಟರ್ ಮಾತಾಡ್ತೀವಿ, ಜಮೀರ್ ಹತ್ರನೂ ಮಾತಾಡ್ತೀವಿ, ಸತ್ಯಾಂಶ ಏನಂತ ತಿಳಿತೀವಿ. ಈ ಮಧ್ಯೆ ನಮ್ಮ ಪಕ್ಷದ ವರಿಷ್ಠರು ಕೂಡ ಬರ್ತಾ ಇದ್ದಾರೆ, ಅವರು ಕೂಡ ಬಂದು ಎಲ್ಲರದ್ದು ಮಾತಾಡ್ತಾ ಇದ್ರು. ಒಬ್ರು ಇಬ್ರು ಅಂತ ಅಲ್ಲ, ಎಲ್ಲರದ್ದು ಮಾತಾಡಿ ಅದೇನು ಯಾವ ರೀತಿ ವಾಸ್ತವಾಂಶ ಏನಿದೆ ಅಂತ ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕಾಂಗ್ರೆಸ್ನೊಳಗಿನ ತಳಮಳಕ್ಕೆ ದಳಪತಿಗಳು ಹಾಲು ತುಪ್ಪದ ನೈವೇದ್ಯ ಮಾಡಿದ್ದಾರೆ. BR ಪಾಟೀಲ್, ರಾಜು ಕಾಗೆ, NY ಗೋಪಾಲಕೃಷ್ಣ, ಬೇಳೂರು ಗೋಪಾಲಕೃಷ್ಣಗೆ JDS ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಜನಪರ ಧ್ವನಿ ಎತ್ತಿದ್ದಕ್ಕೆ ಧನ್ಯವಾದ ಅಂತ ಪ್ರೇಮ ಪತ್ರ ಬರೆದಿದ್ದಾರೆ. ದಳ ಹಾಕಿದ ಈ ದಾಳಕ್ಕೆ DKಶಿ ಕಿಡಿಕಿಡಿಯಾಗಿ ಗುಡುಗಿದ್ರು. ಸುರೇಶ್ ಬಾಬು ಫಸ್ಟ್ ಅವನ್ ಪಾರ್ಟಿ ರಿಪೇರಿ ಮಾಡ್ಕೊಳ್ಳಿ. GT ದೇವೇಗೌಡ, ಬೇರೆ ಬೇರೆ MLAಗಳು ಏನೇನು ಮಾಡಿದಾರಲ್ಲ, ಫಸ್ಟ್ ಅವನಲ್ಲಿರುವಂತ ದೋಸೆಯಲ್ಲಿ ತವಲಿ ಏನು ತೂತಿದೆಯಲ್ಲ ಅದನ್ನು ಮುಚ್ಕೊಳ್ಳಿ ಫಸ್ಟ್. ಎಲ್ಲ ಮುಗೀತು, ಸರಿ ಹೋಯ್ತು ಅನ್ನೋ ಹೊತ್ತಿಗೆ ಮಿನಿಸ್ಟರ್ ತಿಮ್ಮಾಪುರ ಕೃಷ್ಣಾ ಮೇಲ್ದಂಡೆ ಸಂಬಂಧ ಸರ್ಕಾರದ ನಿರ್ಲಕ್ಷ್ಯ ಅಂತ ಸಿಡಿಮಿಡಿಗೊಂಡಿದ್ದಾರೆ.
6 ತಿಂಗಳಾದ್ರೂ ಏನಾದ್ರೂ ಕ್ರಮ ಕೈಗೊಳ್ಳದೆ ಮಾಡಿದ ಕಾಲಹರಣ ಆರ್ಬಿ ತಿಮ್ಮಾಪುರರನ್ನ ಕೆರಳಿಸಿದೆ. 6 ತಿಂಗಳ ಟೈಮ್ ಹೋಗಿದೆ, ಕಡಿಮೆ ಏನಲ್ಲ. ಇದು ನಾನೇ ಸ್ಪಷ್ಟ ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ತಪ್ಪಿತಸ್ಥ. ಇದು ಸರಿಯಾದದ್ದಲ್ಲ. ಯಾವುದೇ ಸರ್ಕಾರಗಳು ಒಂದು ಹೇಳಿ ಸ್ಟ್ರೈಕ್ನಿಂದ ಎಬ್ಬಿಸಿದ ನಂತರ 6 ತಿಂಗಳವರೆಗೆ ಡಿಸಿಷನ್ ತೆಗೆದುಕೊಳ್ಳದೆ ಇರುವುದು ಸರಿಯಾದ ಕ್ರಮ ಅಲ್ಲ. ನಾನು ಸ್ವತಃ ಒಪ್ಕೋತಿದ್ದೀನಿ, ನಾವು ಮುಖ್ಯಮಂತ್ರಿಗೆ ಸ್ಪಷ್ಟವಾಗಿ ಹೇಳ್ತೀನಿ. ನೀವು ಸೋಮವಾರ ಒಟ್ಟಾರೆ ಗ್ಯಾರಂಟಿ ರಾಮಯ್ಯನಿಗೆ ತಮ್ಮದೇ ಶಾಸಕರ ದೊಡ್ಡ ದಿಕ್ಕತ್ತು ಶುರುವಾಗಿದೆ. ಅದರಲ್ಲೂ ಆಳಂದ ಶಾಸಕ ಬಿಆರ್ ಪಾಟೀಲ್ ಕಾಗವಾಡದ ಕಾಗೆ ಸರ್ಕಾರದ ಟೊಂಗಿಗೆ ಭಾರವಾಗಿದ್ದಾರೆ. ಖ್ಯಾತೆ ಗುಂಪಿಗೆ ನಿತ್ಯವೂ ಹೊಸ ಹೆಸರುಗಳು ನೋಂದಣಿಯಾಗ್ತಿದ್ದು ಸರ್ಕಾರಕ್ಕೆ ಇನ್ನಿಲ್ಲದ ಸಂಕಟ ಶುರುವಾಗಿದೆ. ಹರೀಶ್ ಕಾಕೋಲ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.